ಸಾಂಪ್ರದಾಯಿಕವಾಗಿ ನಮ್ಮ ಅಜ್ಜಿ ಆಗ್ಲಿ ನಮ್ಮಮ್ಮ ಆಗ್ಲಿ ಮಾಡ್ತಿದ್ದಂತಹ ಪಡ್ಡು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕಂತಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಕಂಪ್ಲೀಟ್ ರೆಸಿಪಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಮೆಥಡ್ ಆಗಿರುತ್ತೆ. ನಮ್ಮಮ್ಮ ಆಗ್ಲಿ ನಮ್ಮ ಅಜ್ಜಿ ಕಾಲದಿಂದ ಯಾವ ತರ ಪಡ್ಡು ಮಾಡ್ತಾ ಇದ್ದಾರೋ ಆ ರೆಸಿಪಿನ ಅದೇ ತರನೇ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಅಂತಾನೆ ಹೇಳ್ಬೋದು. ಹಲೋ ನನ್ನ ಕುಟುಂಬದವರೇ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ, ಯಾಕಂತಂದ್ರೆ ಸ್ಕಿಪ್ ಮಾಡ್ತಾ ನೋಡ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ರೆಸಿಪಿ ಆಗ್ಲಿ ಏನೇ ಇನ್ಫಾರ್ಮೇಶನ್ ಆಗ್ಲಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ಒಂದು ಸಾಂಪ್ರದಾಯಿಕವಾಗಿರುವಂತಹ ಒಂದು ಪಡ್ಡು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಅಜ್ಜಿ ಆಗ್ಬೋದು, ನಮ್ಮಮ್ಮ ಆಗ್ಬೋದು, ಯಾವ ತರ ಪಡ್ಡುನ ನಮ್ಗೆ ಚಿಕ್ಕ ವಯಸ್ಸಿಂದ ಮಾಡಿ ಕೊಡ್ತಾ ಇದ್ರು ಅದೇ ತರ ಪಡ್ಡು ರೆಸಿಪಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಅದನ್ನೆಲ್ಲ ನೆನ್ಸೋದನ್ನ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ರ್ಯಾಂಡಮ್ ಆಗಿ ಹೇಳ್ತೀನಿ. ನಾನಿಲ್ಲಿ 4:1 ಅಂದ್ರೆ 4 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡ್ರೆ ಅದಕ್ಕೆ 1 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತಗೊಳ್ತೀನಿ, ಅರ್ಧ ಗ್ಲಾಸ್ ಅಷ್ಟು ಕಡಲೆ ಬೇಳೆ, ಆನಂತರ 1 ಗ್ಲಾಸ್ ಅಷ್ಟು ಏನು ಅವಲಕ್ಕಿ, 1 ಇಡಿ ಅಥವಾ 1 ಗ್ಲಾಸ್ ಅಷ್ಟು ಅವಲಕ್ಕಿ, ಹಾಗೆ ಸ್ವಲ್ಪ ಮೆಂತ್ಯ ಕೂಡ ಇದ್ರ ಜೊತೆಲಿ ನಾನು ನೆನ್ಸ್ಬಿಟ್ಟು ಒಂದು ದಿನ ಅಂದ್ರೆ ನಾನು ಇವತ್ತು ಬೆಳಿಗ್ಗೆ ನಾನು ಪಡ್ಡು ರೆಸಿಪಿ ಮಾಡ್ಬೇಕು ಅಂತಿದ್ರೆ ನೆನ್ನೆ ಬೆಳಿಗ್ಗೆಯಿಂದನೇ ನೆನ್ಸ್ಬಿಟ್ಟು ಅದನ್ನ ಅರೌಂಡ್ 8 ಅವರ್ಸ್ ನೆನ್ಸಿ ರಾತ್ರಿ ರುಬ್ಬಿಟ್ಟು 8 ಅವರ್ಸ್ ಆ ತರಾನೇ ಪಡ್ಡು ಫ್ಲೋರ್ನ ಹಾಗೆ ಇಟ್ಬಿಟ್ಟು ಆನಂತರ ನಾನು ಪಡ್ಡು ಮಾಡ್ತಾ ಇದ್ದೀನಿ. ಪಡ್ಡು ಮಾಡೋದು ತುಂಬಾ ಈಸಿ. ಸೊ ಏನಪ್ಪಾ ಅಂತಂದ್ರೆ ನಮ್ಗೆ ಎಷ್ಟು ಫ್ಲೋರ್ ಬೇಕೋ ಅಷ್ಟನ್ನ ಒಂದು ಬೌಲ್ಗೆ ತಗೋಬೇಕು. ನಾನು ತುಂಬಾನೇ ಅಂದ್ರೆ ಒಂದು ಡೇ ಫುಲ್ ಆಗುವಷ್ಟು ನಾನು ಫ್ಲೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ಗೆ ಇವಾಗ ಬೆಳಿಗ್ಗೆ ಎಷ್ಟು ಬ್ರೇಕ್ಫಾಸ್ಟ್ ಗೆ ಬೇಕೋ ಅಷ್ಟನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಅದಕ್ಕೆ 4 ಮೆಣಸಿನ್ಕಾಯಿ, 1-2 ಇಂಚಷ್ಟು ಶುಂಠಿ, ಹಾಗೆ 10ರಿಂದ 15 ಬೆಳ್ಳುಳ್ಳಿನ ಹಾಕಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬುತ್ತಾ ಇರೋಂತ ರೀಸನ್ ಏನಪ್ಪಾ ಅಂತಂದ್ರೆ ಈ ತರ ರುಬ್ಬಿ ಬಿಟ್ಟು ಹಾಕಿದ್ರೆ ನಮ್ಗೆ ಅಲ್ಲಿ ಮೆಣಸಿನ್ಕಾಯಿ ಸಿಗೋದಿಲ್ಲ, ಹಾಗೆ ಖಾರ ಅಂತ ಕೂಡ ಅನ್ಸೋದಿಲ್ಲ. ಈ ತರ ನಾವು ತರಿಯಾಗಿ ಪೇಸ್ಟ್ ಮಾಡಿ ಹಾಕಿದ್ರೆ ನಮ್ಗೆ ಏನು ಟೇಸ್ಟ್ ಗೊತ್ತಾಗೋದಿಲ್ಲ. ಅಂದ್ರೆ ಅದರಲ್ಲಿ ಸ್ಪೈಸಿನೆಸ್ ಇರುತ್ತೆ ಬಟ್ ಆದ್ರೆ ಗೊತ್ತಾಗೋದಿಲ್ಲ. ಅದಾದ ನಂತರ 1.5 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ರೀಸನ್ ಏನಪ್ಪಾ ಅಂತಂದ್ರೆ ನಾವು ಪಡ್ಡು ತಿನ್ಬೇಕಾದ್ರೆ ಜೀರಿಗೆ ಅವಾಗವಾಗ ಬಾಯಿಗೆ ಸಿಗ್ತಾ ಇದ್ರೆ ಅದು ತುಂಬಾನೇ ಟೇಸ್ಟ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಈ ತರ ಜೀರಿಗೆನ ಕೈಯಲ್ಲಿ ಈ ತರ ಉಜ್ಜಿ ಬಿಟ್ಟು ಹಾಕಿದ್ರೆ ಅದ್ರ ಫ್ಲೇವರ್ ಇನ್ನು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಜೀರಿಗೆ ಬೇಕೋ ಅಷ್ಟು ಹಾಕೊಳ್ಳಿ. ಬಟ್ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ 1.5 ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಬಹುದು. ಆನಂತರ ನಾನು ಇಲ್ಲಿ ಚಾಪರ್ ಅಲ್ಲಿ ಕ್ಯಾರೆಟ್ ಮತ್ತೆ ನೀರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದೀನಿ. ಇದು ಕಟ್ ಮಾಡಿದ್ರೆ ತುಂಬಾ ಟೈಮ್ ಆಗುತ್ತೆ. ನನ್ಗೆ ಬೆಳಿಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ನಾನು ಇವತ್ತು ಚಾಪರ್ ಯೂಸ್ ಮಾಡ್ಕೊಂಡು ಕ್ಯಾರೆಟ್ ಮತ್ತೆ ನೀರುಳ್ಳಿ ಎರಡನ್ನು ಚಾಪ್ ಮಾಡಿ ಇಟ್ಕೊಂಡಿದೀನಿ. ಸೊ ಇದು ಪಿಜನ್ ಚಾಪರ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಂತಂದ್ರೆ ನನ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಆ ನಂತರ ಈ ಪಡ್ಡುಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಈ ಸಬ್ಬಾಸ್ಗೆ ಸೊಪ್ಪು. ಈ ಸಬ್ಬಾಸ್ಗೆ ಸೊಪ್ಪನ್ನ ಹಾಕಿಲ್ಲ ಅಂತಂದ್ರೆ ಅದು ಪಡ್ಡು ಫ್ಲೇವರ್ ಬರೋದೇ ಇಲ್ಲ, ಸಾಂಪ್ರದಾಯಿಕ ಪಡ್ಡು ಫ್ಲೇವರ್ ಬರೋದೇ ಇಲ್ಲ. ಸಬ್ಬಾಸ್ಗೆ ಸೊಪ್ಪು ಹಾಕ್ತೆ ಬರೀ ನೀರುಳ್ಳಿ ಕ್ಯಾರೆಟ್ ಆ ತರ ಹಾಕಿದ್ರೆ ಅದು ಏನೋ ಒಂಥರ ಟೇಸ್ಟ್ ನಮ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಈ ತರ ಮಾಡ್ಕೊಟ್ಟಿರೋದ್ರಿಂದ ನಮ್ಗೆ ಸಬ್ಬಾಸ್ಗೆ ಸೊಪ್ಪಿನ ಫ್ಲೇವರ್ ಇದ್ರೇನೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆ ನಂತರ ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಈ ತರ ಕೈಯಲ್ಲಿ ಚೂಟಿ ಹಾಕ್ತಾ ಇದೀನಿ. ಕರ್ಬೇವಿನ ಸೊಪ್ಪನ್ನ ಚಾಕಲ್ಲಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ತರ ನಾವು ಕೈಯಲ್ಲಿ ಚಿಕ್ಕದಾಗಿ ಪೀಸ್ ಮಾಡಾಕಿದ್ರೆ ಅದ್ರ ಟೇಸ್ಟ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಪಡ್ಡು ಫ್ಲೋರ್ಗೆ ರುಬ್ಬಿದ ದಿನನೇ ಯಾವತ್ತೇ ಉಪ್ಪನ್ನ ಹಾಕಿ ಇಟ್ಟಿರಲ್ಲ, ನಾವ್ ಯಾವಾಗ ಮಾಡ್ಕೊಳ್ತೀವೋ ಆ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಫ್ಲೋರ್ನ ತಗೊಂಡು ಉಪ್ಪನ್ನ ಆಡ್ ಮಾಡ್ತೀನಿ. ನಾನಂತರ ಇಲ್ಲಿ ನಾನು ಪಡ್ಡು ತವನ ತಗೊಂಡಿದ್ದೀನಿ. ಸೊ ಇದು ನಾನ್ ಸ್ಟಿಕ್ ಆಗಿರುತ್ತೆ. ನನ್ನ ಹತ್ರ ಐರನ್ ಕಡಾಯಿ ಕೂಡ ಇದೆ, ಬಟ್ ನನ್ಗೆ ಅದನ್ನ ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ 1-2 ಸಲ ಟ್ರೈ ಮಾಡಿದೆ, ನನ್ಗೆ ಪಡ್ಡು ಎಲ್ಲ ಇಟ್ಕೊಳ್ಳೋ ತರ ಆಯ್ತು. ಅದನ್ನ ಪಳಗ್ಸಕ್ಕೆ ನನಗೆ ಬರ್ತಾ ಇಲ್ಲ. ಸೊ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರ ಹತ್ರ
ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಒಂದೆರಡು ಸಲ ನನಗೆ ತೋರಿಸ್ಕೊಟ್ಟಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಇದನ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಈ ತರ ಇದಕ್ಕೆ ಪಡ್ಡು ತವನ ಯೂಸ್ ಮಾಡ್ತಾ ಇದ್ದೀನಿ ನಾನ್ ಸ್ಟಿಕ್. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಕೆಲವರು ಟೊಮೊಟೊ ಚಟ್ನಿ ಕೂಡ ಮಾಡ್ತಾರೆ, ಬಟ್ ನಾನಿವತ್ತು ಇಲ್ಲಿ ಶೇಂಗಾ ಚಟ್ನಿನ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಸೊ ಇಲ್ಲಿ ಪಡ್ಡು ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಪಡ್ಡುನ ಹಾಕೋಬೇಕು. ಪಡ್ಡು ಹಾಕಿದ ನಂತರ ಅದನ್ನ ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಅರ್ಧಂಬರ್ಧ ಬೇಯಿಸ್ಕೊಳಕ್ ಹೋಗ್ಬಿಡಿ. ಅದು ಪಡ್ಡುದು ಗುಂಡಿಯಲ್ಲಿ ಏನು ಚಿಕ್ಕದಿರುತ್ತಲ್ವಾ ಅದು ಎಷ್ಟು ಇಡ್ಸುತ್ತೋ ಅಷ್ಟನ್ನ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡು ಸೈಡು ಆಯಿಲ್ ಹಾಕ್ಬೇಕು. ಫಸ್ಟ್ ಗೆ ಹಾಕಕ್ಕಿಂತ ಮುಂಚೆನೂ ಸ್ವಲ್ಪ ಆಯಿಲ್ ಹಾಕ್ಬೇಕು. ಆ ನಂತರ ಅದು ಸ್ವಲ್ಪ ಬೆಂದಾದ್ಮೇಲೆ ತಿರುವಾಕೋ ಟೈಮಲ್ಲಿ ಮತ್ತೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಡ್ಡು ಟೇಸ್ಟ್ ಎಕ್ಸ್ಟ್ರಾಡಿನರಿ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೇಲಿ ಪಡ್ಡು ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಇವನ್ ನೈಟ್ ಡಿನ್ನರ್ ಕೊಟ್ರು ಕೂಡ ತುಂಬಾನೇ ತಿಂತಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಯಾವ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಈರುಳ್ಳಿ ಎಲ್ಲ ಹಾಕಿಟ್ಟಿರ್ತೀವಲ್ಲ, ಸೊ ತುಂಬಾ ಟೈಮ್ ಇಟ್ರೆ ಅದು ಅಳಿಸ್ದಂಗ ಆಗೋಗ್ಬಿಡುತ್ತೆ. ಸೊ ಅವಾಗ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಆಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನೀರುಳ್ಳಿ ಎಲ್ಲ ಹಾಕೋದ್ರಿಂದ ನೀರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದು ಒಂಥರ ಮಧ್ಯಾಹ್ನವರೆಗೂ ಇಟ್ರೆ ಅಳಿಸ್ದಂಗ ಆಗುತ್ತೆ. ಸೊ ನಿಮ್ಗೆ ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ರೆಡಿ ಮಾಡ್ಕೊಳ್ಳಿ. ಮಧ್ಯಾಹ್ನನೂ ಬೇಕಂತಂದ್ರೆ ಮಧ್ಯಾಹ್ನಕ್ಕೆ ಮತ್ತೆ ಫ್ರೆಶ್ ಆಗಿ ಸಬ್ಬಾಸ್ಗೆ ಸೊಪ್ಪು ಮತ್ತೆ ಕ್ಯಾರೆಟ್ ಅದನ್ನೆಲ್ಲ ಕಟ್ ಮಾಡಿ ಹಾಕೊಂಡು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ. ಇಲ್ಲ ಆತರ ನಮ್ಗೆ ಇಡಕ್ ಆಗಿಲ್ಲ ಅಂತಂದ್ರೆ ಈ ತರ ಪಡ್ಡುನ ಮಾಡ್ಬಿಟ್ಟು ರೆಡಿ ಮಾಡಿ ಇಟ್ಕೋಬಹುದು. ಬಟ್ ಫ್ಲೋರ್ ನ ಇಟ್ಟು ಮಾಡಿದ್ರೆ ಅದು ಒಂಥರ ನಮ್ಗೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ. ಬೆಳಿಗ್ಗೆ ಫ್ಲೋರ್ ರೆಡಿ ಮಾಡಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಅದು ನೀರುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದು ಒಂಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇಟ್ಕೋಬಹುದು. ಸೊ ಇದನ್ನ ದೋಸೆ ಕೂಡ ಮಾಡ್ಕೋಬಹುದು. ಬಟ್ ಇದೇ ಫ್ಲೋರ್ ಅಲ್ಲಿ ದೋಸೆನೂ ಕೂಡ ಮಾಡ್ಕೋಬಹುದು. ಬಟ್ ಅದು ಸೆಟ್ ದೋಸೆ ತರ ದಪ್ಪ ಬರುತ್ತೆ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.